ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನೀಸ್ ಅರಿವು. ಇವತ್ತು ನಾನು ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫೆಬ್ರವರಿ 14 ನನ್ನ ಮಗಳ ಬರ್ಡೇ ಇತ್ತು. ಸೊ ಆದ್ದರಿಂದ ಹಿಂದಿನ ದಿನವೇ ಫುಡ್ ಆರ್ಡರ್ ಕೊಡೋಣ ಅಂತ ಹೇಳಿ ಐಸಿರಿ ಕೆಫೆ ಹತ್ರ ಹೋಗಿದ್ವಿ. ಆ್ಯಕ್ಚುಲಿ ಐಸಿರಿ ಕೆಫೆನಲ್ಲಿ ನಾವು ಸಮ್ಟೈಮ್ಸ್ ಬ್ರೇಕ್ಫಾಸ್ಟ್ ಹಾಗೆ ಸ್ನ್ಯಾಕ್ಸ್ನ ತಿನ್ನೋದಕ್ಕೆ ಅಂತ ಹೋಗ್ತೀವಿ. ಸೊ ಅಲ್ಲಿನ ಫುಡ್ಡು ನಮಗೆ ತುಂಬಾ ಟೇಸ್ಟಿ ಅನಿಸುತ್ತೆ. ಸೊ ಆದ್ದರಿಂದ ಬರ್ಡೇಗೂ ಕೂಡ ಇಲ್ಲೇ ಆರ್ಡರ್ ಮಾಡೋಣ ಅಂತ ಹೇಳಿ ಮನೆ ಹತ್ರನೇ ಇರುವಂಥ ಐಸಿರಿ ಕೆಫೆನಲ್ಲಿ ಫುಡ್ನ ಆರ್ಡರ್ ಮಾಡಿ ನಂತರ ಕೇಕ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮಾಸ್ ಪೇಸ್ಟ್ರಿ ಹತ್ರ ಹೋದೆ. ಬರ್ಡೇಗೆ 3 days ಬಿಫೋರೇನೆ ನಾನು ಅಮ್ಮಾಸ್ ಪೇಸ್ಟ್ರಿಗೆ ಹೋಗಿ ಕೇಕ್ನೆಲ್ಲ ಆರ್ಡರ್ ಮಾಡಿ ಬಂದಿದ್ದೆ. ಸೊ ಫೈನಲಿ ಈಗ ಅಂದರೆ ಬರ್ಡೇ ಹಿಂದಿನ ದಿನವೇ ಸ್ಕೂಲ್ಗೆ ಕೊಟ್ಟು ಕಳ್ಸೋದಕ್ಕೆ ಅಂತ ಕೇಕ್ಸ್ಗಳನ್ನ ಆರ್ಡರ್ ಮಾಡಿದ್ನಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಮ್ಮಾಸ್ ಪೇಸ್ಟ್ರಿ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಗಳ ಸ್ಕೂಲಲ್ಲಿ ಬರ್ಡೇ ಟೈಮಲ್ಲಿ ಆಗಿರಬಹುದು ಅಥವಾ ಯಾವುದೇ ಸೆಲೆಬ್ರೇಷನ್ ಟೈಮಲ್ಲಿ ಆಗಿರಬಹುದು, ಕೇಕ್ಸ್ಗಳನ್ನ ಹಾಗೆಯೇ ಚಾಕ್ಲೇಟ್ಸ್ಗಳನ್ನೆಲ್ಲ ಅಲೋ ಮಾಡೋದಿಲ್ಲ. ಅಂದರೆ ಹಾಗೂ ಏನಾದರೂ ನಾವು ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರೆ ಎಗ್ಲೆಸ್ ಹಾಗೆ ಕ್ರೀಮ್ಲೆಸ್ ಕೇಕ್ಗಳನ್ನ ನಾವು ಕೊಟ್ಟು ಕಳಿಸ್ಬೇಕಾಗತ್ತೆ. ಸೊ ಆದ್ದರಿಂದ ಬರ್ಡೇ ಸೆಲೆಬ್ರೇಷನ್ಗೆ ಒಂದು ಕೇಕ್ನ ಆರ್ಡರ್ ಮಾಡಿ ನಂತರ ಸ್ಕೂಲ್ಗೆ ಕಳಿಸೋದಕ್ಕೆ ಅಂತಲೇ ಮಫಿನ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಸ್ಕೂಲ್ಗೆ ಫೋನ್ ಮಾಡಿ ಕೇಳಿದಾಗ ಜಸ್ಟ್ 31 ಪೀಸ್ನ ಕಳಿಸಿದ್ರೆ ಸಾಕು ಅಂತ ಹೇಳಿದರು. ಬಟ್ ನಾನು ಯಾವುದಕ್ಕೂ ಇರಲಿ ಅಂತ ರೌಂಡ್ ಫಿಗರ್ ಒಂದು 50 ಮಫಿನ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಸೊ ಫೈನಲಿ ಇವಾಗ ಮನೆಗೆ ತೊಗೊಂಡು ಬಂದಿದ್ದೀನಿ. ನನಗಂತೂ ಅಮ್ಮಾಸ್ ಪೇಸ್ಟ್ರಿನಲ್ಲಿ ಪ್ರತಿಯೊಂದು ಐಟಮ್ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ವೆನಿಲಾ ಫ್ಲೇವರ್ ಮಫಿನ್ಸ್ಗಳನ್ನ ಆರ್ಡರ್ ಕೊಟ್ಟಿದ್ದೆ. ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ತಿನ್ನೋಣ ಅನ್ನೋ ಫೀಲ್ ಆಗ್ತಾ ಇತ್ತು. ಜೊತೆಗೆ ಮಕ್ಕಳು ತಿನ್ನೋದಕ್ಕೆ ಕಳಿಸ್ಕೊಡ್ತಾ ಇರೋದ್ರಿಂದ ಯಾವುದಕ್ಕೂ ಒಂದು ಟೇಸ್ಟ್ ಮಾಡಿ ನಂತರ ಕಳಿಸೋಣ ಅಂತ ಹೇಳಿ ಒಂದು ಟೇಸ್ಟ್ ಕೂಡ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳಬಹುದು. ಅಮ್ಮಾಸ್ ಪೇಸ್ಟ್ರಿನಲ್ಲಿ ಪ್ರತಿಯೊಂದು ಐಟಮ್ಸು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಹಾಗೆ ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಆದ್ದರಿಂದ ನಾನು ಯಾವುದೇ ರೀತಿಯ ಬೇಕ್ರಿ ಐಟಮ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಅಮ್ಮಾಸ್ ಪೇಸ್ಟ್ರಿಗೇ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನೈಟ್ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಮತ್ತೆ ನಾನು ನೆಕ್ಸ್ಟ್ ಡೇ ಆಫ್ಟರ್ನೂನಿಂದ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗು ನನ್ನ ಮಗಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ನ ಮಾಡ್ಕೊಳ್ಳೋಣ ಲೈಟಾಗಿ ಅಂತ ಹೇಳಿ ಬಲೂನ್ಸ್ಗಳನ್ನೆಲ್ಲ ಊದಿ ರೆಡಿ ಇಟ್ಕೊಳ್ತಾ ಇದ್ದೀವಿ. ನನ್ನ ಮಗಳು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನವೇ ಹುಟ್ಟಿರೋದ್ರಿಂದ ರೆಡ್ ಬಲೂನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡ್ ಬಲೂನ್ಸ್ಗಳನ್ನೇ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೆ ಬಲೂನ್ಸ್ಗಳನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಈ ರೀತಿ ಟೇಪ್ ಸಿಗುತ್ತೆ, ಅಂದರೆ ಬಲೂನ್ ಡೆಕೋರೇಷನ್ನ ಮಾಡೋದಕ್ಕೆ ಅಂತಲೇ ಈ ರೀತಿ ಟೇಪ್ ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಬಲೂನ್ ಡೆಕೋರೇಷನ್ ಮಾಡುವಂಥ ಈ ಟೇಪ್ನ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ದು. ಇದರಲ್ಲಿ ಟೋಟಲ್ 15 meters ಆಫ್ ಟೇಪ್ ಬರುತ್ತೆ. ಇದರೊಳಗಡೆ ಬಲೂನ್ನ ಫಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಬಲೂನ್ ಡೆಕೋರೇಷನ್ನ ಮಾಡ್ಕೊಳ್ಬಹುದು. ಸೊ ನೀವು ನೋಡಬಹುದು ಈ ಒಂದು ಟೇಪಲ್ಲಿ ಹೋಲ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಬಿಗ್ ಹೋಲ್ ಆಗಿ ಒಂದು ಸ್ಮಾಲ್ ಹೋಲ್ನ ಕೊಟ್ಟಿದ್ದಾರೆ. ಇದರೊಳಗಡೆಗೆ ನಾವು ಬಲೂನ್ಸ್ಗಳನ್ನ ಫಿಕ್ಸ್ ಮಾಡಿಕೊಂಡು ಯಾವ ರೀತಿ ಬೇಕೋ ಆ ರೀತಿ ನಾವು ಡೆಕೋರೇಷನ್ನ ಮಾಡ್ಕೊಳ್ಬಹುದು. ಪ್ರತಿ ವರ್ಷ ನನ್ನ ಮಗಳಿಗೆ ಇಷ್ಟ ಆಗೋ ರೀತಿಯೇ ಮನೆಯಲ್ಲೇ ಸಿಂಪಲಾಗಿ ನಾನು ಅವಳ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತೀನಿ. ಅದೇ ರೀತಿ ಈ ವರ್ಷವೂ ಸಹ ರೆಡ್ ಬಲೂನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಡೆಕೋರೇಷನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ನನ್ನ ಮಗಳೇ ಹೇಳೋಳು ನನಗೆ ಯೂನಿಕಾರ್ನ್ ಬೇಕು, ಪೆಪ್ಪರ್ ಬಿಗ್ ಬೇಕು, ಬಟರ್ಫ್ಲೈ ಬೇಕು ಅಂತ ಒಂದು ಥೀಮ್ನ ಕೊಡೋಳು. ಬಟ್ ಈ ಸರಿ ಅವಳು ನಿನ್ನಿಷ್ಟ ಅಂತ ಹೇಳಿಬಿಟ್ಲು. ಸೊ ಆದ್ದರಿಂದ ನನ್ನ ಮಗಳು ಹೇಗೋ ವ್ಯಾಲೆಂಟೈನ್ಸ್ ಡೇ ದಿನ ಹುಟ್ಟಿರೋದ್ರಿಂದ ಹಾರ್ಟ್ ಥೀಮಲ್ಲಿ ಅಂದರೆ ರೆಡ್ ಕಲರ್ ಥೀಮಲ್ಲೇ ಡೆಕೋರೇಷನ್ನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇರಬಹುದು ಬಲೂನ್ಸ್ಗಳನ್ನೆಲ್ಲ ಊದಿದ್ದಾದಮೇಲೆ ಟೇಪ್ ಒಳಗಡೆ ಹೋಲ್ ಬರುತ್ತಲ್ಲ ಅದರೊಳಗಡೆ ಕಟ್ಟಿಟ್ಕೊಂಡಿರುವಂಥ ಬಲೂನ್ನ ಹಾಕಬೇಕು. ಅಂದರೆ ಬಿಗ್ ಹೋಲ್ ಬರುತ್ತಲ್ಲ ಅದರೊಳಗಡೆಯಿಂದ ಹಾಕಿ ಸ್ಮಾಲ್ ಒಳಗಡೆ ಹೋಲ್ ಬರುತ್ತಲ್ಲ ಅದರೊಳಗಡೆ ನಾವು ಪುಷ್ ಮಾಡ್ಕೊಂಡ್ಬಿಟ್ರೆ ಬಲೂನ್ ನೀಟಾಗಿ ಆ ಟೇಪ್ ಒಳಗಡೆಗೆ ಫಿಕ್ಸ್ ಆಗಿಬಿಡುತ್ತೆ. ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಟರ್ನ್ ಮಾಡಿಕೊಂಡು ಬಲೂನ್ ಡೆಕೋರೇಷನ್ನ ನಾವು ಮಾಡ್ಕೊಳ್ಬಹುದು. ನಾನು ಹೊರಗಡೆ ಈ ರೀತಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ಲ ಅದನ್ನು ನೋಡಿದಾಗ ಈ ರೀತಿ ಮಾಡೋದು ತುಂಬ ಕಷ್ಟನೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ನಿಮ್ಗೀಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಟೇಪ್ ಇತ್ತು ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಮನೆಯಲ್ಲೇ ನಮಗೆ ಇಷ್ಟ ಆಗೋ ರೀತಿ ನಾವು ಡೆಕೋರೇಷನ್ನ ಮಾಡ್ಕೊಳ್ಬಹುದು. ಅದೇ ರೀತಿ ನಾನೀಗ ಈ ಟೇಪ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಟೇಪಲ್ಲಿ ಒಂದೊಂದು ಹೋಲ್ ಬರುತ್ತಲ್ಲ ಪ್ರತಿಯೊಂದು ಹೋಲ್ಗೂ ಕೂಡ ನಾನು ಒಂದೊಂದು ಬಲೂನ್ನ ಮಾತ್ರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಲೂನ್ಸ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಂಪ್ಲೀಟ್ ಒಂದು ಬಂಚ್ ಥರ ನಿಮಗೆ ಕ್ರಿಯೇಟ್ ಆಗುತ್ತೆ. ಸೊ ನೋಡಿ ನಾನು ಜಸ್ಟ್ ಸ್ವಲ್ಪ ಮಾತ್ರ ಫಿಕ್ಸ್ ಮಾಡ್ಕೊಂಡಿರೋದು, ಇನ್ನು ಆಲ್ಮೋಸ್ಟ್ 15 meters ಬರುತ್ತೆ ಇದು ಟೇಪು. ಕಂಪ್ಲೀಟ್ 15 meterಗೂ ಕೂಡ ನಾವು ಬಲೂನ್ಸ್ಗಳನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಒಂದು ಬಲೂನ್ ಬಂಚ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಈ ಬಲೂನ್ಸ್ಗಳನ್ನ ಟೇಪ್ಗೆ ಫಿಕ್ಸ್ ಮಾಡ್ಕೊಳ್ತಾ ಇರೋದ್ರಿಂದ ನಾವು ಈಸಿಯಾಗಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಟರ್ನ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೊಳ್ಬಹುದು.
ಬಲೂನ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬೌಲ್ ಒಳಗಡೆ ಫ್ಲವರ್ನ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಈ ಒಂದು ಬೌಲ್ನ ನೀವು ನೋಡೇ ಇರ್ತೀರಾ, ನನ್ನ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ. ಇದು ಸ್ಪ್ರೌಟ್ಸ್ ಮೇಕರ್ ಬಾಕ್ಸ್ದು ಒಂದು ಪೋರ್ಷನ್ನು. ಸ್ಪ್ರೌಟ್ಸ್ ಮೇಕರ್ ಬಾಕ್ಸಲ್ಲಿ ಅದರ ಕ್ಯಾಪ್ ಹಾಗೇನೆ ಒಂದು ಬಾಕ್ಸು ಒಡೆದೋಗಿತ್ತು. ಸೊ ಆದ್ರಿಂದ ಇದನ್ನ ವೇಸ್ಟ್ ಆಗಿ ಬಿಸಾಕೋ ಬದಲು ಇದಕ್ಕೆ ಗೋಲ್ಡನ್ ಸ್ಪ್ರೇನ ಹೊಡೆದು ರೆಡಿ ಇಟ್ಕೊಂಡಿದ್ದೆ. ಸೊ ಈಗ ಇದನ್ನ ನಾನು ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ಫ್ಯೂ ಡೇಸ್ ಬ್ಯಾಕು ಈ ರೀತಿ ಬೌಲ್ ಒಳಗಡೆ ವಾಟರ್ನ ಹಾಕಿ ಫ್ಲವರ್ಸ್ ಇಂದ ಡೆಕೋರೇಷನ್ ಮಾಡಿ ಮಧ್ಯದಲ್ಲಿ ದೀಪ ಹಚ್ಚಿ ಎಂಟ್ರೆನ್ಸ್ ಹತ್ರ ಇಡಬೇಕು ಅಂತಾನೆ ಹೇಳಿ ಮೀಶೋಯಿಂದ ಒಂದು ಕಾಪರ್ ಬೌಲ್ನ ಆರ್ಡರ್ ಮಾಡಿ ತರಿಸಿದ್ದೆ. ಅದೇ ರೀತಿ ಈ ಬೌಲ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ವೇಸ್ಟ್ ಆಗಿದ್ದಂತಹ ಈ ಬಾಕ್ಸ್ಗೆ, ಅಂದರೆ ಇದು ವೈಟ್ ಕಲರಲ್ಲಿ ಇತ್ತು, ಈ ಬಾಕ್ಸ್ಗೆ ಗೋಲ್ಡನ್ ಸ್ಪ್ರೇನ ಮಾಡಿ ಈಗ ಇದನ್ನು ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆ ಒಳಗಡೆಗೆ ನೀರನ್ನ ಹಾಕಿ ಅದನ್ನು ಫ್ಲವರಿಂದ ಡೆಕೋರೇಷನ್ ಮಾಡಿರೋದಾಗಿರಬಹುದು, ಅಥವಾ ಫ್ಲವರಿಂದ ಡೆಕೋರೇಷನ್ ಮಾಡಿ ಮಧ್ಯದಲ್ಲಿ ದೀಪನ ಹಚ್ಚಿ ಮನೆ ಒಳಗಡೆ ಅಥವಾ ಎಂಟ್ರೆನ್ಸ್ ಅಥವಾ ಹಾಲಲ್ಲೆಲ್ಲ ಇಟ್ಟರೆ ಲುಕ್ ವೈಸು ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಒಂಥರ ಪೀಸ್ಫುಲ್ ಆಂಬಿಯನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಆದ್ದರಿಂದ ವೇಸ್ಟ್ ಆಗಿರುವಂಥ ಈ ಒಂದು ಬೌಲ್ಗೆ ಗೋಲ್ಡನ್ ಸ್ಪ್ರೇನ ಹೊಡೆದು ಈಗ ಅದರೊಳಗಡೆ ನೀರನ್ನ ಹಾಕಿ ಫ್ಲವರಿಂದ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬೌಲ್ ಒಳಗಡೆಗೆ ಫ್ಲವರ್ ಡೆಕೋರೇಷನ್ನ ಮಾಡಿದ್ದೆಲ್ಲ ಆದಮೇಲೆ ಇದನ್ನು ನಾನು ಮನೆ ಹೊರಗಡೆ ಒಂದು ರ್ಯಾಕ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆ ಒಳಗಡೆನೂ ಕೂಡ, ಅಂದರೆ ಡೋರ್ ಒಳಗಡೆ ಎಂಟರ್ ಆಗಿದ್ದೇನೆ ರೈಟ್ ಸೈಡ್ಗೂ ಕೂಡ ಈ ರೀತಿ ಒಂದು ಕಾಪರ್ ಬೌಲ್ ಒಳಗಡೆ ಫ್ಲವರ್ಸ್ಗಳನ್ನ ಹಾಕಿ ದೀಪನ ಹಚ್ಚಿ ಇಟ್ಟಿದ್ದೀನಿ. ಅದೇ ರೀತಿ ಮನೆ ಹೊರಗಡೆನೂ ಕೂಡ ಈ ರೀತಿ ಬೌಲಲ್ಲಿ ಫ್ಲವರ್ಸ್ಗಳನ್ನ ಅರೇಂಜ್ ಮಾಡಿ ಇಟ್ಟರೆ ಒಂಥರ ವೆಲ್ಕಮಿಂಗ್ ಆಗಿರುತ್ತೆ ಅಂತ ಹೇಳಿ ಈ ಬೌಲ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬರ್ತ್ಡೇಗೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಬಂದಿದ್ದೀನಿ. ನಾನು ಬಲೂನ್ಸ್ಗಳನ್ನೆಲ್ಲ ವಾಲ್ ಮೇಲೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬಲೂನ್ ಗ್ಲೂನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡಬಹುದು ಪಾಕೆಟ್ ಮೇಲೆ ಒಂದು ಡ್ರಾಪ್ ಅಷ್ಟು ಶೇಪ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಆ ಸೈಜಲ್ಲಿ ಈ ರೀತಿ ಟೇಪ್ ಮೇಲೆ ಗ್ಲೂಗಳನ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಬಲೂನ್ ಮೇಲೆ ಫಿಕ್ಸ್ ಮಾಡಿಕೊಂಡು ನಂತರ ವಾಲ್ ಮೇಲೆ ತುಂಬಾ ಈಸಿಯಾಗಿ ನಾವು ಫಿಕ್ಸ್ ಮಾಡ್ಕೊಳ್ಬಹುದು. ಮುಂಚೆ ಎಲ್ಲ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡಿ ನಾನು ಬಲೂನ್ಸ್ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೆ. ಬಟ್ ಬಲೂನ್ಸ್ಗಳನ್ನ ಫಿಕ್ಸ್ ಮಾಡೋದಕ್ಕೆ ಅಂತಲೇ ನಿಮಗೆ ಸಪ್ರೇಟ್ ಗ್ಲೂ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಬಲೂನ್ಸ್ಗಳನ್ನ ವಾಲ್ ಮೇಲೆ ಫಿಕ್ಸ್ ಮಾಡ್ಕೊಳ್ಬಹುದು. ಜೊತೆಗೆ ವಾಲ್ ಮೇಲೆ ಯಾವುದೇ ರೀತಿಯಾದಂತಹ ಮಾರ್ಕು ಕುತ್ಕೊಳ್ಳೋದು, ಕಲೆ ಕುತ್ಕೊಳ್ಳೋದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಕಂಪ್ಲೀಟ್ 15 ಮೀಟರ್ ಟೇಪ್ಗೆ ನಾನು ಬಲೂನ್ಸ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಹೋಲಲ್ಲಿ ಒಂದೊಂದು ಬಲೂನ್ನ ಹಾಕ್ಕೊಂಡ್ರೆ ಸಾಕು, ಈ ರೀತಿ ಒಂದು ಬ್ಯೂಟಿಫುಲ್ ಬಲೂನ್ ಬಂಚ್ ರೆಡಿ ಆಗಿಬಿಡುತ್ತೆ. ಅದನ್ನು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಡೆಕೋರೇಷನ್ನ ಮಾಡ್ಕೊಳ್ಬಹುದು. ಆಲ್ರೆಡಿ ವಾಲ್ ಮೇಲೆ ನನ್ನ ಮಗಳ ಫೋಟೋ ಫ್ರೇಮ್ಸ್ಗಳಿದ್ದರಿಂದ ಅದಕ್ಕೆ ಮ್ಯಾಚ್ ಆಗೋ ರೀತಿ ನಾವು ಬಲೂನ್ಸ್ ಡೆಕೋರೇಷನ್ನ ಮಾಡ್ಕೊಳ್ಬೇಕಿತ್ತು. ಸೊ ಆದ್ದರಿಂದ ಮೇಲ್ಗಡೆ ಹಾಗೆ ಸೈಡ್ ಪೋರ್ಷನಲ್ಲಿ ಮಾತ್ರ ಬಲೂನ್ಸ್ ಬರೋ ರೀತಿ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ಡೆಕೋರೇಷನ್ಗೆ ಅಂತ 2 ಫಾಯಿಲ್ ಬಲೂನ್ಸ್ಗಳನ್ನ ತೊಗೊಂಡು ಬಂದಿದ್ದೆ. ಸೊ ಈಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರತಿ ವರ್ಷ ಒಂದು ಥೀಮ್ ಮೇಲೆ ನಾನು ಡೆಕೋರೇಷನ್ನ ಮಾಡ್ತಾ ಇದ್ದೆ. ಲೈಕ್ ಪೆಪ್ಪಾ ಪಿಗ್ ಥೀಮ್ ಆಗಿರಬಹುದು, ಯೂನಿಕಾರ್ನ್ ಥೀಮು, ಈ ರೀತಿ ಥೀಮ್ ವೈಸ್ ಮಾಡಿದಾಗ ಯೂನಿಕಾರ್ನ್ ಫಾಯಿಲ್ ಬಲೂನು ಹಾಗೆಯೇ ಪೆಪ್ಪಾ ಪಿಗ್ ಫಾಯಿಲ್ ಬಲೂನ್ನ ತೊಗೊಂಡು ಬರ್ತಿದ್ದೆ. ಬಟ್ ಈ ಸರಿ ವ್ಯಾಲೆಂಟೈನ್ಸ್ ಡೇ ಥೀಮ್ ಮಾಡಿರೋದ್ರಿಂದ ಹಾರ್ಟ್ ಶೇಪಲ್ಲಿ ಫಾಯಿಲ್ ಬಲೂನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಂಬರ್ ಫಾಯಿಲ್ ಬಲೂನ್ನ ತೊಗೊಂಡು ಬಂದಿದ್ದೆ, 7 ನಂಬರ್ದು. ಬಿಕಾಸ್ ಈ ವರ್ಷ ನನ್ನ ಮಗಳಿಗೆ 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆದ್ದರಿಂದ 7 ಅನ್ನೋ ಒಂದು ಫಾಯಿಲ್ ಬಲೂನ್ನ ತೊಗೊಂಡು ಬಂದಿದ್ದೆ. ಸೊ ಅದರಲ್ಲೇ ಒಂದು ಪೈಪ್ ಕೊಟ್ಟಿರ್ತಾರೆ, ಹಾಗೆಯೇ ನೋಡ್ತಾ ಇರಬಹುದು ಕೆಳಗಡೆ ಒಂದು ಹೋಲ್ ಇರುತ್ತೆ. ಆ ಹೋಲ್ ಒಳಗಡೆ ಪೈಪ್ನ ಹಾಕಿ ನಾವು ಬ್ಲೋ ಮಾಡಿಬಿಟ್ರೆ ನಂಬರ್ 7 ರೆಡಿ ಆಗಿಬಿಡುತ್ತೆ. ನನ್ನ ಜೊತೆ ನನ್ನ ತಮ್ಮ ಇದ್ದಿದ್ದರಿಂದ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳಬಹುದು. ಆಲ್ಮೋಸ್ಟ್ ಬರ್ಡೇ ಡೆಕೋರೇಷನ್ ಆಗಿರಬಹುದು, ಹಾಗೆಯೇ ಕೆಲವೊಂದು ಕೆಲಸಗಳಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡ್ದ. ನೀವೇ ನೋಡ್ತಾ ಇರೋ ಹಾಗೆ ಕಂಪ್ಲೀಟ್ ಡೆಕೋರೇಷನ್ ಇನ್ಚಾರ್ಜ್ ಎಲ್ಲ ನನ್ನ ತಮ್ಮನೇ ವಹಿಸ್ಕೊಂಡಿದ್ದರಿಂದ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತು ಅಂತಲೇ ಹೇಳಬಹುದು. ನೆಕ್ಸ್ಟು ಬರ್ಡೇ ಡೆಕೋರೇಷನ್ಗೆ ಅಂತ ಹೇಳಿ ಹ್ಯಾಪಿ ಬರ್ಡೇ ಅನ್ನೋ ಒಂದು ಬ್ಯಾನರ್ನ ಡಿಮಾರ್ಟಿಂದ ತೊಗೊಂಡು ಬಂದಿದ್ದೆ. ಸೊ ಈಗ ಇದನ್ನು ಕೂಡ ಹಾಕ್ಕೊಳ್ಬೇಕು. ಯೂಶಲಿ ಹ್ಯಾಪಿ ಬರ್ಡೇ ಅನ್ನೋದನ್ನ ಒಂದು ಥ್ರೆಡ್ಡಲ್ಲಿ ಫಿಕ್ಸ್ ಮಾಡಿ ಒಂಥರ ಬ್ಯಾನರ್ ಟೈಪ್ ಹಾಕ್ತಾರೆ. ಬಟ್ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಲೆಟರ್ಸ್ಗಳನ್ನ ಥ್ರೆಡ್ ಒಳಗಡೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಫ್ರೇಮ್ ಮೇಲೆ ಫಿಕ್ಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಪ್ಲಾಸ್ಟರ್ನ ಯೂಸ್ ಮಾಡಿಕೊಂಡು ಲೆಟರ್ಸ್ಗಳನ್ನ ಫೋಟೋ ಫ್ರೇಮ್ ಮೇಲೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ. ನೋಡಿ, ಥ್ರೆಡ್ಡಲ್ಲಿ ಫಿಕ್ಸ್ ಮಾಡೋ ಬದಲು ಈ ರೀತಿ ಫ್ರೇಮ್ಸ್ ಮೇಲೆ ಲೆಟರ್ಸ್ಗಳನ್ನ ಫಿಕ್ಸ್ ಮಾಡಿರೋದು ತುಂಬಾ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿತ್ತು ಅಂತಲೇ ಹೇಳಬಹುದು. ಓಕೆ ಫ್ರೆಂಡ್ಸ್, ಫೈನಲಿ ಬಲೂನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ಗೆ ಸಿಂಪಲ್ ಆಗಿ ಒಂದು ಡೆಕೋರೇಷನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಡೆಕೋರೇಷನ್ ಎಲ್ಲ ಮಾಡಿದ್ದಾದಮೇಲೆ ಫೈನಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ.
ನೆಕ್ಸ್ಟು ಕೇಕ್ ಇಡುವಂಥ ಟೇಬಲ್ ಮೇಲೂ ಕೂಡ ಸಿಂಪಲ್ಲಾಗಿ ನಾನು ಡೆಕೋರೇಷನ್ನ ಮಾಡ್ತೀನಿ ಅಂತ ಹೇಳಿ ಸ್ಯಾಟಿನ್ ಟೇಪ್ ಹಾಗೆಯೇ ಬಟರ್ಫ್ಲೈಸ್ಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡಿದ್ದಾನೆ. ಸೊ ನೋಡಿ, ಡೆಕೋರೇಷನ್ ಎಲ್ಲ ಮಾಡಿದಾದ್ಮೇಲೆ ಟೇಬಲ್ ಈ ರೀತಿ ಕಾಣಿಸ್ತಾ ಇದೆ. ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಕೇಕ್ ಕೂಡ ಮನೆಗೆ ಬಂತು. ನಾನು ಈ ಸರಿ ಹಾರ್ಟ್ ಶೇಪ್ ರೆಡ್ ವೆಲ್ವೆಟ್ ಕೇಕ್ನ ಆರ್ಡರ್ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈಗ ಕೇಕ್ ಕಟ್ಟಿಂಗ್ನ ಮಾಡಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು. ಅವಳಿಗೆ ಈ ರೀತಿ ಅವಳ ಬರ್ಡೇ ದಿನ ಅವ್ರ ಫ್ರೆಂಡ್ಸ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿ ಕೇಕ್ ಕಟ್ಟಿಂಗ್ನ ಮಾಡೋದು ಆ್ಯಂಡ್ ಅವ್ರ ಜೊತೆ ಕೂತು ಟೈಮ್ನ ಸ್ಪೆಂಡ್ ಮಾಡೋದು, ಊಟ ಮಾಡೋದು, ಅದನ್ನೆಲ್ಲ ತುಂಬಾ ಇಷ್ಟಪಡ್ತಾಳೆ. ಅದೇ ರೀತಿ ಈ ಸರಿನೂ ಕೂಡ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಹೇಗೆ ಅಂದ್ಕೊಂಡಿದ್ನೋ ಅದೇ ರೀತಿ ತುಂಬಾ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅಂತಲೇ ಹೇಳಬಹುದು. ನಾನು ಪ್ರತಿ ವರ್ಷ ಬೇರೆ ಬೇರೆ ಫ್ಲೇವರ್ ಕೇಕ್ನ ಆರ್ಡರ್ ಮಾಡ್ತೀನಿ. ಅದೇ ರೀತಿ ಈ ಸರಿ ರೆಡ್ ವೆಲ್ವೆಟ್ ಕೇಕ್ನ ಆರ್ಡರ್ ಮಾಡಿದ್ದೆ. ಕೇಕ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಈಗಷ್ಟೇ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ರಿಂದ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದಾದಮೇಲೆ ಮಕ್ಕಳ ಜೊತೆ ಎಲ್ಲರೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಡ್ಯಾನ್ಸ್ ಆಡಿಕೊಂಡು ನಂತರ ನಮ್ಮ ಅತ್ತೆ ಮಾವ ಆಗಿರಬಹುದು, ನಮ್ಮ ಆಂಟಿ, ಹಾಗೆ ನನ್ನ ಕಸಿನ್ಸು, ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲ ಬಂದಿದ್ರು. ಸೊ ಪ್ರತಿಯೊಬ್ಬರು ಕೂಡ ಕೇಕ್ನ ಅವಳಿಗೆ ತಿನ್ನಿಸ್ತಾ ಹಾಗೆಯೇ ಅವಳು ಅವರಿಗೆ ತಿನ್ನಿಸ್ತಾ ನಮ್ಮ ಬರ್ಡೇ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಿದ್ವಿ. बर्थडे टू यू जी, केक शेक है तो फिर बुलाओ जी, ऐसे ही तुम बुढ़े होते रहोगे, हमको celebration and the music up. Haven't you heard the news? There's a party starting and it's all for you, your friends. ಬರ್ತ್ಡೇಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ದೆಲ್ಲ ಬಂದಿದ್ದರು. ಸೊ ಅವರಿಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗನೆ ಕೇಕ್ ಕಟ್ಟಿಂಗ್ನ ಮಾಡಿಬಿಟ್ವಿ. ಅಂದರೆ 6:30ಗೆಲ್ಲ ಕೇಕ್ ಕಟ್ಟಿಂಗ್ನ ಮಾಡಿಬಿಟ್ವಿ. ಅದಾದ ನಂತರ ಮಕ್ಕಳೆಲ್ಲ ಸುಮಾರು ಹೊತ್ತು ಡ್ಯಾನ್ಸ್ ಆಡಿಕೊಂಡು ತುಂಬಾ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ರು. ಬರ್ತ್ಡೇ ಟೈಮಲ್ಲಿ ನನ್ನ ಮಗಳಿಗೆ ಕೆಮ್ಮಿತ್ತು. ಸೊ ಆದ್ದರಿಂದ ನಾನು ಯಾವುದು ಸ್ವೀಟ್ ಐಟಮ್ ಆಗಿರಬಹುದು, ಆಮೇಲೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಸೊ ಆದ್ದರಿಂದ ಅವಳು ನನ್ನ ಹತ್ರ ಕೇಳಿ ನಂತರ ಕೇಕ್ನ ತಿಂತಾ ಇದ್ಲು. ಆ್ಯಕ್ಚುಲಿ ಕೆಮ್ಮಿತ್ತು, ಬಟ್ ಬರ್ತ್ಡೇ ದಿನ ಅಟ್ಲೀಸ್ಟ್ ಅವಳು ಎಂಜಾಯ್ ಮಾಡಲಿ ಅಂತ ಹೇಳಿ ನಾನೇನು ರಿಸ್ಟ್ರಿಕ್ಷನ್ ಮಾಡೋದಕ್ಕೆ ಹೋಗಲಿಲ್ಲ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಬಂದವ್ರಿಗೆ ನೈಟ್ ಡಿನ್ನರ್ ಕೂಡ ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ವಿ. ನಿಮಗೆ ಗೊತ್ತಿರೋ ಹಾಗೆ ಬರ್ತ್ಡೇ ಹಿಂದಿನ ದಿನನೇ ಮನೆ ಹತ್ರ ಇರುವಂಥ ಐಸಿರಿ ಕೆಫೆಗೆ ಹೋಗಿ ಫುಡ್ನ ಆರ್ಡರ್ ಮಾಡಿ ಬಂದಿದ್ದೆ. ಆ್ಯಕ್ಚುಲಿ ನನ್ನ ಮಗಳಿಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಸೊ ಆದ್ದರಿಂದ ಅವಳ ಬರ್ತ್ಡೇ ದಿನ ಅವಳ ಫೇವ್ರೆಟ್ ಸ್ವೀಟು ಕ್ಯಾರೆಟ್ ಹಲ್ವಾ ಜೊತೆಗೆ ಗೀ ರೈಸ್ ಹಾಗೆಯೇ ಪನ್ನೀರ್ ಕುರ್ಮಾನ ಆರ್ಡರ್ ಮಾಡಿ ಬಂದಿದ್ದೆ. ತುಂಬ ಐಟಮ್ಸ್ ಇದ್ದರೆ ತಿನ್ನೋದಕ್ಕಾಗೋದಿಲ್ಲ, ಸುಮ್ಮನೆ ಫುಡ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಲೈಟಾಗೇ ನಾವು ಡಿನ್ನರ್ನ ಅರೇಂಜ್ ಮಾಡಿದ್ವಿ. ಸೊ ಫುಡ್ಡೆಲ್ಲ ಬಂದಮೇಲೆ ನೋಡ್ತಾ ಇರಬಹುದು, ನಮ್ಮ ಅಕ್ಕ ಹಾಗೆ ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಫುಡ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಹಾಗೆ ನಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡಿದ್ರಿಂದ ನನಗೆ ತುಂಬಾ ಫ್ರೀ ಟೈಮ್ ಸಿಕ್ತು. ಜೊತೆಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳಬಹುದು. ಆ್ಯಕ್ಚುಲಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಾನು 4 ಕಂಪಾರ್ಟ್ಮೆಂಟ್ಸ್ ಇರುವಂಥ ಪ್ಲೇಟ್ಸ್ಗಳನ್ನೇ ತೊಗೊಂಡು ಬಂದಿದ್ದೆ. ಸೊ ಆದ್ದರಿಂದ ನನಗೆ ಫುಡ್ನೆಲ್ಲ ಹಾಕೋದಕ್ಕೆ ತುಂಬ ಈಸಿ ಆಯಿತು ಅಂತಲೇ ಹೇಳಬಹುದು. ಒಂದೇ ಪ್ಲೇಟಲ್ಲಿ ಎಲ್ಲ ಐಟಮ್ ಹಾಕಿಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿ ಈ ರೀತಿ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ ಇರುವಂಥ ಪ್ಲೇಟ್ನ ಮುಂಚೆನೇ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದಿದ್ದೆ. ಇದು ನನಗೆ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳಬಹುದು. ಓಕೆ ಫ್ರೆಂಡ್ಸ್, ಫೈನಲಿ ನನ್ನ ಮಗಳ ಬರ್ಡೇ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಬಹುದು. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನನಗೂ ಕೂಡ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತಿನ ವಿಡಿಯೋನ ನಾನು ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.